ಇವತ್ತಿನ ರಾತ್ರಿ ಹೆಂಗಿರುತ್ತೆ ಅಂತ. ನನಗೆ ಆ ಮರ ನೋಡಿದ್ರೇನೋ ಒಂಥರ ಡಿಫ್ರೆಂಟ್ ಫೀಲ್. ಅದಕ್ಕೆ ನಾನು ನಮ್ಮ ಶರಣ್ ಬಿಟ್ರೆ ಬೇರೆ ಯಾರು ಇಲ್ಲ. ಭಯಬೇಕೆ ಏನಾಗಬಹುದು. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಜರ್ನಿ ವಿತ್ ಕನ್ನಡಿಗ. ಇವತ್ತು ನಮ್ಮ ತುಮಕೂರು ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಒಂದು ದಿನ ಇರುವಂತ ಬಂದಿದ್ದೀವಿ. ಸದ್ಯಕ್ಕೆ ನಾವೀಗ ಈ ಕಡೆ ಹೋದ್ರೆ ಮಧುಗಿರಿ, ಹಿಂಗೆ ಸ್ಟ್ರೈಟ್ ಹೋದ್ರೆ ಶಿರಾ. ಸೊ ಅವೆರಡರ ಮಧ್ಯದಲ್ಲಿ ಒಂದು ಹಳ್ಳಿ, ಕೂನಹಳ್ಳಿ ಅಂತ ಒಂದು ಹಳ್ಳಿಯಲ್ಲಿ ಒಂದಿನ ಇದ್ದು ಹೋಗುವಂತ ಬಂದಿದ್ದೀವಿ. ಮೊದಲು ಹಳ್ಳಿ ಅಂದಿದ ತಕ್ಷಣ ನೆನಪಾಗೋದು ಆಲ್ಮೋಸ್ಟ್ ನಮಗೆ ಬಾವಿ, ನೀರು ಇದೇ ಥರದ್ದು. ಸೊ ಮೊದಲು ಅದಕ್ಕೆ ನಾವು ಬಾವಿಗೆ ಹೋಗಿ ಈಜಾಡ್ಕೊಂಡು ಬರುವಂತ ಹೋಗ್ತಿದ್ವಿ. ಮೊದಲು ನಮ್ಮ ಗೆಟಪ್ನ ಚೇಂಜ್ ಮಾಡೋಣ, ಏನಂತೀರಾ? ನೋಡ್ರಿ, ಗೆಟಪ್ ಫುಲ್ ಚೇಂಜ್ ಆಗ್ಬಿಟ್ಟಿದೆ. ನೋಡ್ರಿ ಹೆಂಗಿದೆ ಬಾವಿ ಅಂತ. ಸಖತ್ ಬರಿತಾ ಇದೆ, ಅರ್ವಿನ್ ನೀರ್ ತರ ಐತೆ ಆಲ್ಮೋಸ್ಟ್. I am under the water. Please help me. Here too much raining. ಭೂಮಿ ಯಾಕೆ ತಿರುಗುತ್ತೈತೆ? ಎಣ್ಣೆ ಹೊಡೆದೈತೆ ಭೂಮಿ, ಎಣ್ಣೆ ಹೊಡೆದೈತೆ. ಈಗ ತಂಪು ನೀರಿರುವಂತ ಬಾವಿಯಲ್ಲಿ ಈಜಾಡಿ ನೆಕ್ಸ್ಟ್ ಇದೇ ಒಂದು ಹಳ್ಳಿಯಲ್ಲಿ ಒಂದು ಮನೆ ಹತ್ರ ಬಂದಿದ್ದೀವಿ. ಹಳ್ಳಿಯಲ್ಲಿ ಸಂಜೆ ವಾತಾವರಣ ಹೆಂಗಿರುತ್ತೆ ಅಂತ ನೋಡೋಣ. ಮೊದಲು ಒಂದ್ಸಲಿ ವ್ಯೂನ ನೋಡ್ಕೊಂಡ್ ಬನ್ನಿ. ಸ್ವರ್ಗ ಗುರು ಯಪ್ಪ. ಬರ್ರಿ ಬರ್ರಿ, ಎರಡೆರಡು ನಮಸ್ಕಾರ ಎಲ್ರಿಗೂ, ಬರ್ರಿ. ಈಗ ಸುಮ್ನೆ ಬಂದಿದ್ಯಾ ಇಲ್ಲ ಕೆಲಸ ಮಾಡ್ತೀಯಾ? ಅಂದ್ರೆ ಮಾಡೋಣ ಗುರು, ಮಾಡೋಣ ಕೆಲಸ ಮಾಡೋಣ ಗುರು. ಎಮ್ಮೆ ಹೊಡ್ಕೊಂಡು ಹೋಗು, ಬೆಟ್ಟ ಹಾಕು. ಗುರು ನೋಡಿದ್ರೆ ಗಾಬರಿ ಬೀಳ್ತಾವ ಇವನನ್ನ. ಓ ಗುರು ಗಾಬರಿ, ಓಯ್ ಸುಮ್ನೆ ಗಾಬರಿ ಇಕ್ತಿಯಪ್ಪ ನನಗೆ. ಯಾವನ ಹಸಗಳು ಕೊಡೋ ಗುರು, ಎಮ್ಮೆಗಳು ಇಟ್ಕೊಂಡು ಹೋಗಕ್ಕಾಗಲ್ಲ. ಅಲ್ಲೋಡಲ್ಲಿ ಹೆಂಗ ಬಂತು ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಕೊಡು, ಇಂಥ ಕೊಡೋಗುರು ನಂಗೆ. ಸಣ್ಣ ಹುಡ್ಗ ಸಣ್ಣ ಹಿಡ್ಕೊಂಡು ಹೋಗು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಬಾ ಬಾ ಬಾ. ಓಯ್ ಓಯ್ ಯೋಯ್ 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 ಓಯ್ ಗುರು, ಹಿಂಗೆ ಕೊಟ್ಬಿಡೋದು. ಯೋಯ್ ತಪ್ಪಿಸ್ಕೊಂಡು ಹೋತು ಅನ್ನು. ಹೋಯ್ತಪ್ಪ ಅದು. ಕ್ಯಾಮ್ರಾ ಇಟ್ಕೊಂಡಂಗಲ್ಲ ಹಸ ಇಟ್ಕೊಳೋದು. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ, ಆಯ್ತು ಕೊಡೋಗು, ರೋಲ್ ಇಟ್ಕೊಳ್ಳೋಣ ಈಗ ನೋಡೋಣ. ಆಯ್ತು, ನಿನ್ನಂಗೆ ಬೆಳಗೈತಿ. ಬಾರಪ್ಪ. ಓಯ್ ಓಯ್ ಬಿಟ್ಬಿಡ, ಹೋಗ್ತಾವೆ. ಹೋಗ್ತಾವ? ಅವೇ ನಿನ್ನಂಗ್ ದಾರಿ ತಪ್ಪಲ್ಲ ಬಿಡು. ಅಯ್ಯೋ ಸರ್, ಇವತ್ತು ಮಾತ್ರ ಹೆಂಗ್ ಆಡ್ತಾ ಇದ್ದಾರೆ, ಯಾವಾಗ್ಲೂ ಹಿಂಗೆ. ನಾವು ಹೊಸಬ್ರು ಬಂದಿರತ್ತಿ, ಅವ್ನ್ ಬಂದಿರೋದ್ ಹಂಗ ಆಡ್ತಾ ಇತ್ತು. ದೊಡ್ಡ ಯೂಟ್ಯೂಬರ್ ಎಲ್ಲ ಬಂದ್ರೆ ಹಿಂಗೆ ಆಗೋದು ನೋಡ್ರಿ. ನೆಟ್ ಕ್ಯಾಮ್ರಾನ ಇಟ್ಕೊಳಕ್ ಬರಲ್ಲ, ಹೊಸ ಇಟ್ಕೊಳಕ್ ಬಂದ್ರೆ ಇನ್ನೇನ್ ಆಗ್ತದೆ. ಹಾಯ್ ಹೇಳಲ್ಲಿ ಇಲ್ಲಿ ಇವ ಹೇಳ್ತಾಳೆ 2 ನಿಮಿಷ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಓ, ಅಲ್ಲಿ ಇನ್ನೊಂದು ಹುಲಿ ಐತೆ, ಹೊಡ್ಕೊಂಡ್ ಬರ್ಬೇಕು. ಹುಲಿ ನೋಡಿಯಪ್ಪ, ಹೋಗೋಣ ಅದಕ್ಕೂ. ಅಪ್ಪಿ ಅದೆಲ್ಲ ಗೋಲ್ಡ್ ಕೊಯ್ದ್ಗಿದ್ದೀರ ಆಮೇಲೆ. ನೋಡ್ರಿ ಗೋಲ್ಡ್ ಹುಲಿ ಅಂದಲ್ಲ ಗುರು, ಬಂದ್ ನೋಡಿದ್ರೆ ಅಂದಿ ಅನ್ನಂಗ ಆಯ್ತು. ಸೊ ಇಷ್ಟೊತ್ತು ನೀವು ಸಂಜೆ ಹೊತ್ತು ಹಳ್ಳಿಯಲ್ಲಿ ವಾತಾವರಣ ಹೆಂಗಿರುತ್ತೆ ಅಂತ ನೋಡಿದ್ರಿ. ಮಾಮೂಲಿ ಹಸ ಹೊಡ್ಕೊಂಡ್ ಬರೋದು, ಮೇವ್ ಹಾಕೋದು, ಹಾಲು ಕರಿಯೋದು, ಹಿಂಡಿ ಬೂಸ ಅದು ಇದೆಲ್ಲ ನೋಡಿದ್ರಿ. ಬಟ್ ಈಗ ಇದೇ ಒಂದು ಹಳ್ಳಿಯಲ್ಲಿ ಮನೆಯಿಂದ ಒಂದಷ್ಟು ದೂರ ಹೋಗಿ ಸೊ ಈಗ ಟೆಂಟ್ ಹಾಕೋಣ ಅಂತ ಅನ್ಕೊಂಡ್ ಬಂದಿದೀವಿ. ನೈಟ್ ಕ್ಯಾಂಪು ಅಲ್ಲೇ ಮಾಡ್ತೀವಿ. ಸೊ ಈಗ ಅಸಲಿ ಆಟ ಶುರು. ಬನ್ನಿ ನೋಡೋಣ, ಟೆಂಟ್ ಹಾಕೊಂಡು ರಾತ್ರಿ ಎಲ್ಲ ಅಲ್ಲೇ ಇರೋಣ. ಅದು ಚಳಿಗಾಲ ಬೇರೆ. ಇನ್ನೊಂದೇನಂದ್ರೆ ಚಳಿಗಾಲದಲ್ಲಿ ಬಂದಿದೀವಿ. ನೋಡೋಣ ಇವತ್ತಿನ ರಾತ್ರಿ ಹೆಂಗಿರುತ್ತೆ ಅಂತ. ಗುರು ಟೆಂಟ್ ರೆಡಿ ಆಗೈತೆ, ಇನ್ನೇನಿದ್ರು ಹಾಕೋದೊಂದೇ ಬಾಕಿ. ಬನ್ನಿ ಶುರು ಮಾಡೋಣ. ಗುರು ಈಗ ಟೈಮ್ ಆಲ್ಮೋಸ್ಟ್ 6:30 ಆಗಿದೆ. ಸೊ ಟೆಂಟ್ ಸೆಟಪ್ ರೆಡಿ ಆಗಿದೆ. ನಾವು ತಂದಿದಂತ ಬ್ಯಾಗು, ಲಗೇಜ್ ಬ್ಯಾಗು, ಅದು ಇದು ಎಲ್ಲ ತಂದು ಅದ್ರೊಳಗಡೆ ಹಾಕೋಣ. ಅದಾದ್ಮೇಲೆ ಸೊ ಇಲ್ಲಿ ಬೇನೂರು ಬೆಂಕಿ ಹಾಕತ್ತರದ ಏನಾದ್ರು ರೆಡಿ ಮಾಡೋಣ. ಬನ್ನಿ ಹೋಗಿ ಬರೋಣ. ನೋಡ್ರಿ ಆಲ್ರೆಡಿ ಫುಲ್ ಕತ್ಲಾಗೈತೆ. ಈಗ ನೋಡಿ ಬೇಕಾರೆ ಒಂದ್ಸಲಿ ಲೈಟ್ ಆಫ್ ಮಾಡಿ ತೋರಿಸಿ ಎಷ್ಟು ಕತ್ಲಿದೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟು ಕತ್ಲು ಆಗಿದೆ. ಸೊ ಇಂಥ ಕತ್ಲಲ್ಲಿ ನಾವು ಈಗ ಸದ್ಯಕ್ಕೆ ಟೆಂಟ್ ಹಾಕ್ತಿದೀವಿ. ಇನ್ನೊಂದೇನಂದ್ರೆ ಇನ್ನು 6:30 ಆದ್ರೂ ಇಷ್ಟು ಬೆಳಕಿರೋದು. ಸೊ ಇನ್ನು ಆಗ್ತಾ ಬೆಳದಿಂಗಳು ಪೂರ್ತಿ ಹೋಗುತ್ತೆ. ಅದಾದ್ಮೇಲೆ
ಈ ಒಂದು ರಾತ್ರಿ ಕತ್ಲಲ್ಲಿ ನಾನು ನಮ್ಮ ಶರಣ್ ಅವ್ರು ಇಬ್ಬರೇ ಇರ್ತೀವಿ. ನೋಡುವ ಸದ್ಯಕ್ಕೆ ಬನ್ನಿ ಲಗೇಜ್ ಎಲ್ಲ ತಗೊಂಬರೋಣ. ಈಗ ನಾವು ಆಲ್ಮೋಸ್ಟ್ ಒಂದು 6:30 ಟೆಂಟ್ ಹಾಕಿದ್ವಿ. 6:30 ಟೆಂಟ್ ಹಾಕಿ ಅಲ್ಲಿ ನಮ್ಮ ಬ್ಯಾಕ್ ಪ್ಯಾಕ್ ಇದು ಅಂತೆಲ್ಲ ಐಟಮ್ ಎಲ್ಲ ತಗೊಂಡು ಟೆಂಟ್ ಒಳಗಡೆ ಹಾಕಿದೀವಿ. ಈಗ ಆಲ್ರೆಡಿ ಸುಮಾರು 10 ಗಂಟೆ ಆಗಿದೆ ನೋಡಿ. ಸೊ 10 ಗಂಟೆ ಆಗಿದೆ. ಸೊ ನಮಗೆ ಈ ನೈಟ್ ಕ್ಯಾಂಪಲ್ಲಿ ನಮಗೆ ಲೈಟಿಂಗ್ಗೆ ಅಂತ ಇರೋ ವಸ್ತುಗಳು ಏನಂದ್ರೆ ಇದೊಂದು ಈ ಫೋನ್ ಒಂದು ಐತೆ. ಫೋನಿಂದ ಇಲ್ಲಿ ನೋಡಿ ಈ ಥರ ಟಾರ್ಚ್ ಹಾಕೊಬೋದು. ಅದು ಬಿಟ್ರೆ ಇದೊಂದು ಲೈಟ್ ಒಂದಿದೆ. ಅದು ಬಿಟ್ರೆ ಬೆಂಕಿ ಏನಾದ್ರು ಹಚ್ಚಕ್ಕೆ ಇದೊಂದು ಲೈಟ್ ಅಂತ ಒಂದಿದೆ. ಅದು ಬಿಟ್ರೆ ಈಗ ಏನು ಕ್ಯಾಮ್ರಾ ನೋಡ್ತಿದ್ದೀರಾ ಆ ಕ್ಯಾಮ್ರಾದಲ್ಲಿ ಒಂದು ಲೈಟ್ ಇದೆ. ಈ ಮೊದಲು ಟೆಂಟ್ ಒಳಗಡೆ ಏನೇನಿದೆ ಏನೇನು ಬ್ಯಾಕ್ ಪ್ಯಾಕ್ ತಂದಿದ್ದೀವಿ ಅಂತ ನೋಡೋಣ. ನೋಡ್ರಿ ಇಷ್ಟು ನಮ್ಮ ಟೆಂಟ್ ಸ್ಪೇಸು. ಒಂದಿಬ್ರು ಆರಾಮಾಗಿ ಮಲ್ಕೊಬೋದು. ಲಗೇಜ್ ಏನಾರು ಇಟ್ಟರೆ ಆಮೇಲೆ ಲಾಸ್ಟಿಗೆಲ್ಲ ಸೈಡಿಗೆ ಇಡಬೇಕು. ಸೊ ಮೊದಲು ಟೆಂಟಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡ್ರಿ ಇದು ನಮ್ಮ ಮಾಮೂಲಿ ಇವತ್ತು 2 ದಿನದ ಬಟ್ಟೆ ಇದು. ಸೊ ಬಟ್ಟೆ ಇಟ್ಕೊಂಡಿರೋದೆಲ್ಲ ಅಂತ ಒಂದು ಬ್ಯಾಕ್ ಪ್ಯಾಕು. ಅದು ಬಿಟ್ರೆ ನಮ್ಮ ಇಬ್ರದ್ದು 2 ಹೆಲ್ಮೆಟ್ಟು, ನೀರು 2 ಬಾಟ್ಲು ನೀರು ತಂದಿದ್ದೀವಿ. ಅದು ಬಿಟ್ರೆ ನಮ್ದು ಮಾಮೂಲಿ ಕ್ಯಾಮ್ರಾ ಬ್ಯಾಗ್ ಅಂತ ಒಂದು ಇಟ್ಕೊಂಡಿದ್ದೀವಿ. ಆಲ್ರೆಡಿ ಸಿಕ್ಕಾಪಟ್ಟೆ ಇಬ್ನಿ ಹೊಡಿತಿದೆ, ಚಳಿನೂ ಕೂಡ ಹೆವಿ ಇದೆ. ಆ್ಯಂಡ್ ಸೊ ಅದು ಎಮರ್ಜೆನ್ಸಿಗೆ ಇರಲಿ ಅಂತ ಮಾಮೂಲಿ 2 ಜಾಕೆಟು ನಾರ್ಮಲ್ ಯಾವುದೋ ಒಂದು. ಸೊ ಇಷ್ಟೇ ನೋಡಿದ್ರಿ, ಇಷ್ಟು ನಮ್ಮ ಟೆಂಟಲ್ಲಿ ಇದೆ ಇವತ್ತು. ಸೊ ಇಷ್ಟು ಇಟ್ಕೊಂಡು ಈ ನೈಟ್ ಪೂರ್ತಿ ಸರ್ವೈವ್ ಮಾಡಬೇಕು. ನೋಡುವ ಸರ್ವೈವ್ ಮಾಡ್ತೀವ ಅಂತ. ಬಟ್ ಒಂದೇನಂದರೆ ಒಂದ್ಸಲಿ ಹಂಗೆ ಸುತ್ತ ನೋಡ್ಕೊಂಬಿಡಿ, ಫುಲ್ ಕತ್ಲು ಆಗಿದೆ. ಟೆಂಟು ಆರಾಮಾಗಿ ಇಬ್ರು ಮಲ್ಕೊಬೋದು, ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಸೊ ಇಷ್ಟೊತ್ತು ಚಳಿ ಇತ್ತು ಅಂತ ಬೆಂಕಿನ ಹಾಕೊಂಡು ಕೂತಿದ್ವಿ. ಆಲ್ರೆಡಿ ಎಲ್ಲ ಆರೋಗಿದೆ ನೋಡಿ. ನೋಡ್ತೀವಿ ಒಂದು ತಕ್ಕ ಮಟ್ಟಿಗೆ ನಿದ್ದೆ ಬರೋ ಡೌಟ್. ಯಾಕಂದರೆ ಇದೊಂದು ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಒಂದು ಎಕ್ಸೈಟ್ಮೆಂಟ್ ಕೂಡ ಇರುತ್ತಲ್ಲ. ಸೊ ಅದರಿಂದ ನಿದ್ದೆ ಬರೋದು ಡೌಟ್ ಅನಿಸುತ್ತೆ. ಮತ್ತು ಥಂಡಿ ಸಿಕ್ಕಾಪಟ್ಟೆ ಥಂಡಿದೆ. ಇಲ್ಲಿ ಹೊರಗಡೆ ಒಲೆ ರೆಡಿ ಮಾಡಿದ್ದೀವಿ. ಆ ಒಲೆಯಲ್ಲಿ ಏನಾರು ಒಂದು ಮಾಡೋ ಪ್ಲ್ಯಾನು. ಸೊ ಅದಕ್ಕೆ ಅಂತ ಇಲ್ಲಿ ಪಾತ್ರೆ ಕೂಡ ತಂದಿದ್ದೀವಿ ನೋಡಿ. ಸೊ ಇಷ್ಟಿದೆ ನೋಡುವ. ಮತ್ತು ಅವ್ರ ಮನೆಯಿಂದ ಒಂದು ಚಾಪೆ ಮತ್ತು ಒಂದು ಬೆಡ್ಶೀಟ್ನ ಇಸ್ಕೊಂಡ್ಬಂದಿದ್ದೀವಿ. ಹಾಸ್ಕೊಂಡು ಎಲ್ಲ ನೋಡುವ ಹೆಂಗಿರುತ್ತೆ ಅಂತ. ಫೀಲ್ ಚೆನ್ನಾಗಿದೆ. ಸ್ವಲ್ಪ ಥಂಡಿ ಜಾಸ್ತಿ ಇದೆ. ಥಂಡಿ ಜಾಸ್ತಿ ಇದೆ. ಭಾರಿ ಥಂಡಿ ಇದೆ. ಮುಡ್ಕೊಂಡು ಕೊರಿತೈತೆ ಹಂಗೆ. ಈಗ ಈ ಮನೆಯವರೊಬ್ರು ಹೇಳಿದ್ರು, ಇಲ್ಲಿಂದ ಒಂದು ಪಕ್ಕದೂರವರು 2 ನಾಯಿ ಮರಿಗಳನ್ನ ಚಿರತೆ ಬಂದು ಇಟ್ಕೊಂಡು ಹೋಗಿತ್ತಂತೆ. ಸೊ ಹಂಗೆ ಹಿಂಗೆ ಅಂತಂದ್ರೆ. ಬಟ್ ಅವ್ರು ಇನ್ನೊಂದು ಹೇಳಿದ್ದೇನೆಂದರೆ, ಇಂಥವ್ರಿಗೂ ನಾವು ಹಸಗಳನ್ನ ಮನೆಯಿಂದ ಹೊರಗಡೆನೆ ಕಟ್ಟಾಕ್ತೀವಿ. ಬಟ್ ಇಂಥವ್ರಿಗೂ ನಮ್ಮ ಮನೆ ಹತ್ರ ಯಾವತ್ತೂ ಕಾಣಿಸಿಲ್ಲ. ಬಟ್ ಅವ್ರ ಮನೆ ಕಡೆ ಆ ಥರ ಇತ್ತು ಅಂತ ಅಂದರು. ಬಟ್ ಅದೇ ಈಗ ನಮ್ಗೆ ಹೆಂಗಾಗಿದೆ ಅಂದರೆ ಎಲ್ಲ ವಿಡಿಯೋದಲ್ಲೂ ಬರೀ ಚಿರತೆ ಇದೆ ಅನ್ನೋದೇ ಆಗೋಗಿದೆ ಕತೆ. ಸದ್ಯಕ್ಕೆ ಆ ಥರ ಏನೂ ಆಗಿಲ್ಲ. ನೋಡಬೇಕು ಹೆಂಗೆ ಏನು ಎತ್ತ ಅಂತ. ಬಟ್ ಭಯಾನಕ ಹೋಗಂತ ಇದೆ ಜಾಗ. ಪಕ್ಕದಲ್ಲಿ ಒಂದು ಮರ ಇದೆ. ಆ ಮರ ನೋಡಿದ್ರೆ ಕರೆಕ್ಟಾಗಿ ನಾರ್ಮಲ್ ಕ್ಯಾಮ್ರಾ ಲೈಟ್ ಆನ್ ಮಾಡ್ಕೊಂಡ್ರೆ ಇಷ್ಟು ಲೈಟ್ ಐತೆ. ಈಗೆಲ್ಲ ಆಫ್ ಮಾಡಿದ್ರೆ ನೋಡಿ ಯಾವ ಥರ ಕಾಣುತ್ತೆ ಅಂತ ನೋಡಿ ಇಲ್ಲಿವರ. ಸೊ ನೋಡಿ ಇಷ್ಟೇ, ಏನೂ ಇಲ್ಲ, ಫುಲ್ ಕತ್ಲು. ಅಟ್ಲೀಸ್ಟ್ ಬೆಳ್ದಿಂಗ್ಳು ಬೆಳಕು ಕೂಡ ಇಲ್ಲ ಹೊರಗಡೆ ಹೋದರೆ. ಆ್ಯಂಡ್ ಲೈಟ್ ಆನ್ ಮಾಡ್ಕೊಂಡ್ರೆ ಈ ಥರ ಒಂದು ತಕ್ಕ ಮಟ್ಟಿಗೆ ಬೆಳಕು ಬರುತ್ತಷ್ಟೇ. ಈಗ ಆಲ್ಮೋಸ್ಟ್ ಟೈಮು 11 ಅಂದರೆ 10:54 ಆಗ್ತಾ ಬಂತು. ಓಕೆ, ಶುಭರಾತ್ರಿ ಸ್ನೇಹಿತರೆ. ಮಲ್ಕೊಳ್ಳೋಣ ಸ್ವಲ್ಪ ಹೊತ್ತು. ನೋಡುವ ಏನು ಎತ್ತ ಅಂತ. ಮೇ ಬಿ ನಿದ್ದೆ ಬರಲ್ಲ, ಖಂಡಿತ ನಿದ್ದೆ ಬರಲ್ಲ. ರಾತ್ರಿ ಎಲ್ಲ ಒದ್ದಾಡೊದ್ದಾಡ್ ನನ್ ನಿದ್ದೆನೂ ಹತ್ತಲ್ಲ ನನಗೆ. ಏನು ಇಲ್ಲಿ ನೋಡ್ರಿ ಟೈಮು ಆಲ್ಮೋಸ್ಟ್ 11:30 ಆಗ್ತಾ ಬಂದಿದೆ. ಸಖತ್ ಇಬ್ನಿ ಹೊಡಿತಿದೆ. ಇಬ್ನಿ ನೋಡಿ ಬಿದ್ದಿ ಒಂಥರ ಟೆಂಟ್ ಮೇಲೆ ಯಾವ ಥರ ಸಮಥಿಂಗ್ ಏನೋ ಆಗಿದೆ. ಇಷ್ಟು ಚಳಿ ಇದ್ರೂ ಈ ಮನೆಯವ್ರದ್ದು ಒಂದು ನಾಯಿ, ಅಂದರೆ ಅವ್ರು ಸಾಕಿರೋವಂಥ ಒಂದು ನಾಯಿ ಅಲ್ಲಿಗೆ ಹೋಗಿ ಸುಮ್ಮನೆ ಒಂದು 2 ನಿಮಿಷ ಪರಿಚಯ ಆಗಿದೆ ಅಷ್ಟೇ. ಬಟ್ ಆದ್ರೂ ಅದು ಕೂಡ ನಮ್ಮ ಜೊತೆ ಬಂದಿದೆ ನೋಡಿ. ಇಲ್ಲಿದೆ ರಾಮು ನೋಡ್ರಿ. ಅದಕ್ಕೆ ಸುಮ್ಮನೆ ಯಾರು ಹೇಳಲ್ಲ ನಾಯಿಗೆ ನಿಯತ್ತಿರುತ್ತೆ ಅಂತ. ಈಗ ತಂದಿರೋ ಅಂತ ಒಂದಷ್ಟು ಪಾತ್ರೆ ಸಾಮಾನಲ್ಲಿ ಏನಾರು ಒಂದು ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಒಂದು ಮ್ಯಾಗಿ ಪ್ಯಾಕೆಟ್ ಸಮೇತ ತಗೊಂಡ್ಬಂದಿದ್ದೀವಿ. ಇಲ್ಲಿ ನೋಡ್ರಿ ಒಂದು 3 ಮ್ಯಾಗಿ ಪ್ಯಾಕೆಟ್ ಅವೆ. ಆ ಮ್ಯಾಗಿನ ಮಾಡ್ಕೊಂಡು ತಿನ್ನೋಣ. ಬಾಬಾ ಕಾಯ್ದೆ ಐತೆ, ಪರವಾಗಿಲ್ಲ. ಮತ್ತೆ 3 ಮ್ಯಾಗಿ ಪ್ಯಾಕೆಟ್ಗೆ ಫುಲ್ ಹಾಕ್ಬೇಕಲ್ಲ? ಫುಲ್ ಅಲ್ಲ, ಜಾಸ್ತಿ ಆಗುತ್ತೆ. ಅದೇ ನೋಡ್ತಾ ಇದ್ದೀನಿ. ಗುರು ನೀರು ಮಾಡ್ತಾವ ಆಲ್ರೆಡಿ. ಈಗ ಮ್ಯಾಗಿ ಹಾಕ್ತಾ ಇದೀವಿ ನೋಡ್ರಿ. ಮ್ಯಾಗಿ ಆಲ್ರೆಡಿ ಕುದೀತಾ ಇದೆ. ಮ್ಯಾಗಿಗೆ ಮಸಾಲೆ ಹಾಕ್ತಾ ಇದೀವಿ. ಏನೈತೆ ನೋಡ್ರಿ ಮ್ಯಾಗಿ. ಪಾಯಸ ಕೈಗೂ ಸಿಕ್ತಿಲ್ಲ ಅಲ್ಲಿ, ಜಾರ್ತಾ ಪಾಯಸ ಎಷ್ಟು ಚೆನ್ನಾಗಿರುತ್ತೆ ಗುರು. ಸೀರಿಯಸ್ ಆಗಿ
ನೋಡ್ರಿ ಇಲ್ಲಿ ಈ ಒಂದು ಪಾತ್ರೆ ಎಲ್ಲ ತೊಳಿತಾ ಇದೀವಿ ಈಗ ಆಲ್ಮೋಸ್ಟ್. ಅಲ್ಲಿ ನಾಯಿಗೂ ಒಂದ್ ಸ್ವಲ್ಪ ಹಾಕಿದ್ವಿ. ಅದ್ ಬಿಟ್ರೆ ಇಲ್ಲಿ ಟೆಂಟ್ ಐತೆ. ನಾನು ನಮ್ ಶರಣ್ ಬಿಟ್ರೆ ಬೇರೆ ಯಾರು ಇಲ್ಲ. ಯಾರು ಇರ್ಲಿಲ್ಲ ಸರ್, ನಾನ್ ಸುತ್ತ ತಿರುಗಿದೆ ಸರ್. ಕ್ರೇಜಿ ಆಗೈತೆ ನೈಟ್ ಮಾತ್ರ. ನೋಡ್ಬೇಕು ಈಗ ಮಲಗೋದು ಏನಾದ್ರು ಬಂದ್ರೆ ಮಾತ್ರ ನೋಡವಾ ಗುರು ಗಾಬರಿ. ನನಗೆ ಆ ಮರ ನೋಡಿದ್ರೆ ಏನೋ ಒಂಥರ ಡಿಫ್ರೆಂಟ್ ಫೀಲ್. ಅದಕ್ಕೆ ನನ್ನ ಸಮಯ ಬಂದಾಯ್ತು, ನಾನು ಹೊರಡ್ ಬರ್ತೀನಿ. ಅಂದ್ರೆ ಸ್ವಲ್ಪ ಗಾಬರಿ ಆಗ್ತೈತಿ ಇವಾಗ. ಸೀರಿಯಸ್ಲಿ ಈಗ ಇಷ್ಟೊತ್ತು ಏನು ಅನ್ಸಿಲ್ಲ. ಅಲ್ಲಿ ಅದೇ ಅಣ್ಣವರೆಲ್ಲ ಅವರು ನೀರೇನೋ ಕಟ್ಟಕ್ ಬಂದಿದ್ರು ಆ ತೋಟಕ್ಕೆಲ್ಲ. ಅವ್ರು ಅವಾಗ್ಲೇ ಎಲ್ಲ ಮುಗಿಸ್ಕೊಂಡು ಹೋದ್ರು. ಬಟ್ ನಮೀಗ ಎಲ್ಲ ಹೋದ್ಮೇಲೆ ಈಗ ಸ್ವಲ್ಪ ಪುಕ್ಕ ಪುಕ್ಕ ಅಂತ ಐತೆ. ಮಾಮೂಲಿ ನೋಡಿರ್ತಾರಲ್ಲ ಹಳ್ಳಿ ಕಡೆ ಒಂಥರ ಪಕ್ಷಿಗೋ ಸೌಂಡು, ಏನೋ ರಾತ್ರಿ ಹೊತ್ತು ಒಂಥರ ಡಿಫ್ರೆಂಟ್ ಸೌಂಡು. ಸೊ ಅವೆಲ್ಲ ಒಂಥರ ಗಾಬರಿ ಗಾಬರಿ ಆದಂಗೆ ಆಗ್ತೈತೆ. ಏನ್ ಅನ್ಸ್ತೈತೆ ಗಾಬರಿ, ಫುಲ್ ಗಾಬರಿಯಲ್ಲಿ ಇದೀವಿ ನಾವಂತೂ. ಈಗ ಮಲ್ಕೊಬೇಕು. ಮತ್ತೆ ಇನ್ನೊಂದು ಏನ್ ಗೊತ್ತಾ, ನಿದ್ದೆ ಹೋಗ್ಬಿಟ್ರೆ ನಮ್ಗೇನು ಗೊತ್ತಲ್ಲ, ಸುಮ್ಮನೆ ಮಲ್ಕೊಂಡ್ಬಿಡ್ತೀವಿ. ಸುಮ್ಮನೆ ಕೂತ್ಕೊಂಡ್ರೆ ಏನೇನೋ ಯೋಚನೆ. ಈ ವಿಡಿಯೋ ಏನಾದ್ರು ನಮ್ಮ ಹಳ್ಳಿ ಜನರು ಅಥವಾ ರೈತರ ಮಕ್ಳು ಯಾರಾದ್ರೂ ನೋಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಈ ವಿಡಿಯೋ ನಾರ್ಮಲ್ ಗುರು, ನಾವು ರಾತ್ರಿ ಹೊತ್ತು ನೀರೆಲ್ಲ ಕಟ್ಟಕ್ ಹೋಗ್ತೀವಿ, ನಾವು ರಾತ್ರಿ ಹೊತ್ತು ಹೊಲದಲ್ಲೆಲ್ಲ ಮಲ್ಕೊಂತೀವಿ ಅನ್ನೋ ತರ ಫೀಲು. ಬಟ್ ನಾವು ಸಿಟಿಯಲ್ಲಿ ಇರೋದ್ರಿಂದ ಸೊ ಇಲ್ಲಿಂದ ಒಂದು ಬಂದು ಹೆಂಗಿರ್ಬೋದು ಏನು ಎತ್ತ ಅಂತ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಿದೀವಿ. ಬಟ್ ಎಕ್ಸ್ಪೀರಿಯನ್ಸ್ ಅಂತೂ ಸೀರಿಯಸ್ಲಿ ಕ್ರೇಜಿ ಆಗಿದೆ. ಈಗ ನಾರ್ಮಲ್ ಆಗಿ ಮಲ್ಕೊಂತೀವಿ. ಮಲ್ಕೊಂಡಾದ್ಮೇಲೆ ಕರೆಕ್ಟ್ ಆಗಿ ಒಂದ್ ಮಧ್ಯರಾತ್ರಿ ಯಾವಾಗ ಒಂದ್ ಟೈಮಲ್ಲಿ ಇದನ್ನ ಹಂಗೆ ಓಪನ್ ಮಾಡ್ಬಿಟ್ಟು ಸಡನ್ ಹಿಂಗ್ ಓಪನ್ ಮಾಡಿದಾಗ ನಮ್ಗೆ ಆ ಕಡೆ ವ್ಯೂ ಡಿಫ್ರೆಂಟ್ ಆಗಿ ಏನಾದ್ರು ಕಾಣಿಸಿದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀವಿ. ಈಗ ಏನ್ ಗೊತ್ತಾ, ಈಗ ನೋಡಿ ಪ್ರಪಂಚ ಅಷ್ಟು ದೊಡ್ಡದಾಗಿದ್ರು, ಈಗ ನಾವು ಪ್ರಪಂಚ ಅಂತ ಅಲ್ಲ, ಈಗ ನಮ್ಮನೆ ಎಷ್ಟೇ ದೊಡ್ಡದಾಗಿದ್ರು ನಾವ್ ಎಷ್ಟು ಇಟ್ಟಿದೀವಿ, ಎಷ್ಟು ಅಗ್ಲ ಇದೀವಿ ಅಷ್ಟರಲ್ಲೇ ಮಲ್ಕೊಬೇಕು. ಸೊ ಅದೇ ರೀತಿ ಹೊಲ ಅಷ್ಟು ದೊಡ್ಡದಾಗೈತೆ, ಒಂದ್ ಇಷ್ಟರಲ್ಲೇ ಮಲಗಿದೀವಿ. ಇಷ್ಟರಲ್ಲೇ ಮಲಗಿದ್ರು ಎಷ್ಟು ಸೇಫ್ ಆಗಿದ್ದೀವಿ ಅನ್ನೋದನ್ನ ಯೋಚನೆ ಮಾಡ್ತಾ ಇದೀವಿ. ಬಟ್ ನೋಡಕ್ ಇಲ್ಲೆಲ್ಲ ಇದೀವಿ ಅಂದ್ರೆ ಎಲ್ಲ ಒಂದ್ ಕಡೆ ನಾರ್ಮಲ್ ಆಗಿ ಇದೀವಿ ಅನ್ನಿಸ್ತೈತೆ. ಹೊರಗಡೆ ಯೋಚನೆ ಮಾಡಿದ್ರೆ ಕರೆಕ್ಟ್ ಇಲ್ಲಿದೀವಲ್ವಾ ಅನ್ನೋ ತರ ಫೀಲು. ನೀವೀಗ ಏನ್ ನೋಡ್ತಿದ್ದೀರಾ, ಈ ಕ್ಲಾರಿಟಿ, ಈ ಒಂದು ಲೈಟಿಂಗು, ಈ ಒಂದು ಟೆಂಟ್, ಈ ಒಂದು ಆಡಿಯೋ ಕ್ಲಾರಿಟಿ, ಈ ಒಂದು ವಿಡಿಯೋ ಕ್ಲಾರಿಟಿ, ಇಲ್ಲಿವರೆಗೂ ಈ ಒಂದು ಮ್ಯಾಕ್ಸಿಮಮ್ ಔಟ್ಪುಟ್ ನ ಕೊಡೋಕೆ ಸೀರಿಯಸ್ಲಿ ತುಂಬಾ ಎಫರ್ಟ್ಸ್ ಅಂದ್ರೆ ಅದು ಫೈನಾನ್ಷಿಯಲಿ ಆಗ್ಬೋದು ಅಥವಾ ಟೈಮಿಂಗ್ ಅಲ್ಲಿ ಆಗ್ಬೋದು, ಎಲ್ಲಾ ರೀತಿನ ಎಫರ್ಟ್ಸ್ ಹಾಕಿದೀವಿ. ಸೊ ನೋಡಿ, ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮತ್ತೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ಅಂದ್ರೆ ಎಲ್ರಿಗೂ ಅಲ್ಲ, ಈ ತರದ ಕಂಟೆಂಟ್ ಯಾರು ಇಷ್ಟ ಆಗುತ್ತೋ ಅಂತವ್ರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ಅಷ್ಟೇ. ಬಡವ್ರ ಮನೆ ಮಕ್ಕಳು ಬೆಳಿಬೇಕಂಡ್ರಯ್ಯ. 3 hours later. ಗುರು ಈಗ ಆಲ್ಮೋಸ್ಟ್ ಟೈಮು 4:45 ಆಗಿದೆ. ಸೊ ಈಗ ಸ್ವಲ್ಪ ಇಬ್ನಿ ಎಲ್ಲ ಇನ್ನೂ ತೀರಾ ಜಾಸ್ತಿ ಬಿದ್ದು ಚಳಿ ಜಾಸ್ತಿಯಾಗಿ ಎಚ್ಚರಿಕೆ ಆಗೈತೆ. ನೋಡ್ರಿ ಇಲ್ಲಿ ನೋಡ್ರಿ ಹೆಂಗೈತೆ ಈ ಕೈ ಡಿಫ್ರೆನ್ಸ್ ನೋಡ್ರಿ, ಎಷ್ಟು ಇಬ್ನಿ ಬಿದ್ದೈತೆ ನೋಡ್ರಿ. ಅಪ್ಪ ಈ ಸೈಡ್ ನೋಡ್ರಿ ಅರ್ಧಕ್ಕೆ ನೆಂದ ಹೋಗ್ತೈತೆ. ಹೆಂಗಿದೆ ಇನ್ನು ಫುಲ್ ಕತ್ಲು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬೇರೆ ಯಾವ್ದಾದ್ರು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ. ಬೆಳಗಿನ ಜಾವ 4:45ಗೆ ಎದ್ದು ಟೆಂಟ್ ಎಲ್ಲ ಪ್ಯಾಕ್ ಮಾಡ್ಕೊಂಡು 5:30 ಅಷ್ಟರಲ್ಲಿ ಊರ್ನ ಬಿಟ್ಟು ಬೆಂಗಳೂರು ಕಡೆ ಹೊಟ್ವಿ. ಬೆಂಗಳೂರಿಗೆ ಹೋಗ್ತಾ ದಾರಿಯಲ್ಲಿ ಮಧುಗಿರಿವರೆಗೂ ರೋಡ್ ಚೆನ್ನಾಗೆ ಕಾಣಿಸ್ತಿತ್ತು ಗುರು. ಆದ್ರೆ ಮಧುಗಿರಿ ಬಿಟ್ಟಿದ ತಕ್ಷಣ ಫುಲ್ ಮಂಜು ಏನು ಕಾಣಿಸ್ತಿಲ್ಲ. ನೀವೇ ನೋಡ್ತಾ ಇರ್ಬೋದು ಇಷ್ಟು ಮಂಜು ತುಂಬಿಕೊಂಡಿದೆ ಅಂತ. ಹೆಲ್ಮೆಟ್ ಕೂಡ ಫುಲ್ ನೆಂದೋಗಿತ್ತು. ಇದು ಎಲ್ಲಿವರೆಗೂ ಇತ್ತು ಈ ತರ ದಾರಿ ಅಂದ್ರೆ ಸುಮಾರು ನಾವು ನೆಲಮಂಗಲ ರೀಚ್ ಆಗೋವರೆಗೂ ಇದೇ ರೀತಿನೇ ಇತ್ತು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ.